ಇನ್ನು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಕಚೇರಿಗೆ ಈಗ ವಿಚಾರಣೆಗೆ ಅಂತ ಹೇಳಿ ಸಿಟಿ ರವಿ ಹಾಜರಾಗಿದ್ದಾರೆ. ಈಗಾಗಲೇ ಸಿಟಿ ರವಿ ಕೂಡ ಹೇಳಿದ್ರು, ನಾನು ವಿಚಾರಣೆಗೆ ಬರ್ತೀನಿ, ವಿಚಾರಣೆಗೆ ಹೋಗಿ ಎಲ್ಲ ವಿಷಯಗಳನ್ನು ಕೂಡ ಹೇಳ್ತೀನಿ ಅಂತ ಹೇಳಿ. ತನಿಖಾಧಿಕಾರಿ ಕೇಶವಮೂರ್ತಿ ಮುಂದೆ ಸಿಟಿ ರವಿ ಹಾಜರಾಗಿದ್ದಾರೆ. ಸಿಟಿ ರವಿ ಮೇಲೆ ಡಿಸೆಂಬರ್ 19ನೇ ತಾರೀಕು ಹಲ್ಲೆಗೆ ಯತ್ನ ನಡೆದಿದ್ದಂಥ ಒಂದು ಪ್ರಕರಣ. ಸಭಾಪತಿಗೆ ದೂರು ಕೊಟ್ಟಿದ್ರು 3 ಪರಿಷತ್ ಸದಸ್ಯರು, ಎಸ್.ವಿ. ಸಂಕನೂರ್, ಡಿ.ಎಸ್. ಅರುಣ್ ಮತ್ತು ಕಿಶೋರ್ ಕುಮಾರ್ ಪುತ್ತೂರು. ಇವರು ಸಭಾಪತಿಗೆ ದೂರು ಕೊಟ್ಟಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ಹಿರೇಬಾಗೇವಾಡಿ ಠಾಣೆಯಲ್ಲಿ ಒಂದು ಕೇಸ್ ಕೂಡ ಆಗಿತ್ತು. ನಂತರ ಇದೆಲ್ಲವನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಸಿಐಡಿ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಿಐಡಿ ನೋಟಿಸ್ ಕೊಟ್ಟಿತ್ತು. ಅದರಂತೆ ಇವತ್ತು ಸಿಟಿ ರವಿ ಬಂದಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಐಡಿ ಕಚೇರಿ, ಬೆಂಗಳೂರಿನಲ್ಲಿರುವಂತಹ ಸಿಐಡಿ ಕಚೇರಿಗೆ ಬಂದಿರುವಂತಹ ಸಿಟಿ ರವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಅವರ ಕಾರ್ ಎಂಟರ್ ಆಗಿರುವಂಥದ್ದು. MLC ಸಿಟಿ ರವಿ ಈಗ ವಿಚಾರಣೆ ಬಂದಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕಿದ್ದಾರೆ. ಹೆಚ್ಚಿನ ಮಾಹಿತಿ ಸ್ಥಳದಲ್ಲಿರುವ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗ ಸಿಐಡಿ ಆಫೀಸಿಗೆ ಬಂದಿದ್ದಾರೆ ಸಿಟಿ ರವಿ ಅವರು. ಇನ್ಫ್ಯಾಕ್ಟ್ ಬೆಳಗಿಂದಲೇ ಕೂಡ ಪ್ರಶ್ನೆಗಳಿತ್ತು, ಇವತ್ತು ಸಿಟಿ ರವಿ ಹಾಜರಾಗ್ತಾರಾ ಅಥವಾ ಇವತ್ತು ಮೊದಲ ನೋಟಿಸ್, ಸೊ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಏನಾದರೂ ಹಾಜರಾಗ್ತಾರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು. ಬಟ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಇಲ್ಲ ನಾನು ಹೋಗ್ತೀನಿ, ವಿಚಾರಣೆಗೆ ಹೋಗಿ ನಾನು ಬರ್ತೀನಿ ಅನ್ನೋದು. ಈಗ ಬಹುಶಃ ವಿಚಾರಣೆ ಆರಂಭವಾಗಿದೆ ಅಂತ ಅನ್ಸುತ್ತೆ. ಇನ್ಸೈಟ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ ಸುನಿಲ್? ಏನು ಮಾಹಿತಿ ಇದೆ? ರೆಹಮಾನ್, ಈಗಷ್ಟೇ ಒಂದು 10 ನಿಮಿಷಗಳ ಹಿಂದೆ ಅಷ್ಟೇ ಈಗಾಗಲೇ ಸಿಟಿ ರವಿ ಅವರು ಸಿಐಡಿ ಕಚೇರಿಗೆ ಆಗಮಿಸಿದ್ದಾರೆ. ಈಗಾಗಲೇ ಕೇಶವಮೂರ್ತಿ ಅಂತ ಅಧಿಕಾರಿ ಎಂದರೆ ಅವರ ಸಮ್ಮುಖದಲ್ಲಿ ವಿಚಾರಣೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಡಿಸೆಂಬರ್ 19 ನಡೆದಂಥ ಪರಿಷತ್ ಅಂದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂಥ ಒಂದು ಗಲಾಟೆಯ ಸಂದರ್ಭದಲ್ಲಿ ಹಲ್ಲೆಗೆ ಯತ್ನ ಆಯಿತು ಅನ್ನೋ ವಿಚಾರದಡಿ 3 ಪರಿಷತ್ನ ಸದಸ್ಯರು ದೂರನ್ನು ಕೊಡ್ತಾರೆ. ಆ ಒಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ದೂರನ್ನು ಏನು ಕೊಟ್ಟಿದ್ರು, ಆ ಒಂದು ದೂರು ಸಿಐಡಿ ಕೂಡ ಹಸ್ತಾಂತರ ಆದಮೇಲೆ ಈಗಾಗಲೇ 2ನೇ ಬಾರಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ ಜನವರಿ 6ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ರೆ. ಕಾರಣಾಂತರಗಳಿಂದ ಸಿಟಿ ರವಿ ಅವರು ಆ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಅದರ ಭಾಗವಾಗಿ 2ನೇ ನೋಟಿಸ್ ಆಧಾರದ ಮೇಲೆ ಇವತ್ತು ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದೆ. ಆ ಹಲ್ಲೆ ಯತ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ ನಡೆದಂತ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಸಿಟಿ ರವಿ ಅವರು ಕೂಡ ಮುಂದಾಗ್ತಾರೆ. ದಾಖಲೆಗಳನ್ನು ಕೂಡ ಈಗಾಗಲೇ ನೀಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದಾದ ನಂತರದಲ್ಲಿ ಮತ್ತೆ 3 ದೂರುದಾರರೇಂದ್ರು, ಸಂಕನೂರು ಆಗ್ಬೋದು, ಮತ್ತೆ ಡಿ.ಎಸ್. ಅರುಣ್ ಸೇರಿದಂತೆ ಈ 3 ಪರಿಷತ್ ಸದಸ್ಯರೇಂದ್ರ ಅವರು ಕೂಡ ಇವತ್ತು ಸಂಜೆ 4:30ಕ್ಕೆ ವಿಚಾರಣೆ ಕೂಡ ಹಾಜರಾಗಿ ಅಲ್ಲಿ ನಡೆದಂತ ಘಟನಾವಳಿಗಳ ಬಗ್ಗೆ ಒಂದಷ್ಟು ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಪರಿಷತ್ನಲ್ಲಿ ನಡೆದ ಒಂದು ಗಲಾಟೆ ಎಂದೇ ಒಂದು ರೀತಿ ರಾಜಕೀಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸಂಚಲನವನ್ನು ಕೂಡ ಮೂಡಿಸಿತ್ತು. ಸಾಕಷ್ಟು ಗಲಾಟೆ ಆಗಿ ಸುವರ್ಣಸೌಧದಲ್ಲಿ ಒಂದು ರೀತಿ ದೊಡ್ಡ ಸಂಚಲನ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಈಗ ಹಲ್ಲೆ ಯತ್ನಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಈಗಷ್ಟೇ ಸಿಐಡಿ ಅಧಿಕಾರಿಗಳಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಕೂಡ ಆರಂಭವಾಗುತ್ತೆ. ನಂತರದಲ್ಲಿ ದಾಖಲೆಗಳು ಮಾಹಿತಿಯನ್ನ ಸಿಟಿ ರವಿ ಅವರು ಕೊಡ್ತಾರೆ. ಅದಾದ ನಂತರದಲ್ಲಿ 4:15 ಸುಮಾರಿಗೆ ದೂರು ನೀಡಿರುವಂತಹ 3 ಕೂಡ ಈಗಾಗಲೇ ವಿಚಾರಣೆಗೆ ಹಾಜರಾಗಿ ಅವರು ಕೂಡ ಎಲ್ಲ ಮಾಹಿತಿಯನ್ನ ಅಧಿಕಾರಿಗಳ ಮುಂದೆ ತಿಳಿಸುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಸುನಿಲ್.